ಇನ್ನು ದೆಹಲಿಯ ಕೇರ್ ಸೆಂಟರ್ ಏನಿದೆ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಮಕ್ಕಳ ಸಾವಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. 7 ಮಕ್ಕಳ ಸಾವಿಗೆ ಪ್ರಧಾನಿ ಮೋದಿ ಸಂತಾಪ. ದೆಹಲಿ ಆಸ್ಪತ್ರೆ ದುರ್ಘಟನೆ ಹೃದಯ ವಿದ್ರಾವಕವಾಗಿದೆ ಅಂತ ಹೇಳಿ ಪಿಎಂ ಟ್ವೀಟ್ ಮಾಡಿದ್ದಾರೆ. ಮೃತ ಮಕ್ಕಳ ಕುಟುಂಬಕ್ಕೆ ನನ್ನ ಸಂತಾಪಗಳು. ಸೊ ಗಾಯಗೊಂಡವರ ಆದಷ್ಟು ಬೇಗ ಗಾಯಗೊಂಡವರು ಚಿಕಿತ್ಸೆ ಅವರಿಗೆ ಯಾರ್ಯಾರು ಇದ್ದಾರೆ ಅವರಿಗೆ ಚಿಕಿತ್ಸೆ ನೀಡುವಂಥದ್ದು, ಜೊತೆಗೆ ಚೇತರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಟ್ವೀಟನ್ನು ನಾವು ನೋಡ್ತಾ ಇದ್ದೀವಿ. ಫೈರ್ ಟ್ರಾಜಿಡಿ ಡೆಲ್ಲಿ ಹಾಸ್ಪಿಟಲ್ನಲ್ಲಿ ಆಗಿರುವಂಥದ್ದು ನಿಜಕ್ಕೂ ಹೃದಯ ವಿದ್ರಾವಕವಾಗಿದೆ. ಜೊತೆಗೆ ಅವರ ಫ್ಯಾಮಿಲಿ ಏನಿದೆ ಇಂಥ ಒಂದು ಸಂಕಷ್ಟದ ಸಮಯದಲ್ಲಿ ನನ್ನ ಒಂದು ಸಂತಾಪಗಳನ್ನು ನಾನು ಸೂಚಿಸ್ತೀನಿ. ಜೊತೆಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಜೊತೆಗೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರು ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದೆಹಲಿಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ದೆಹಲಿಯ ವಿವೇಕ್ ವಿಹಾರ್ನ ಒಂದು ಆಸ್ಪತ್ರೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿರುವಂತಹದ್ದು. ವಿವೇಕ್ ವಿಹಾರ್ನ ಆಸ್ಪತ್ರೆ ಮುಂಭಾಗದಲ್ಲಿದ್ದೇನೆ. ಪರಿಸ್ಥಿತಿ ಹೇಗಿದೆ ಅನ್ನುವಂತಹದನ್ನ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ವಿವೇಕ್ ವಿಹಾರ್ನಲ್ಲಿರ್ತಕ್ಕಂತಹ ನ್ಯೂ ಬೇಬಿ ಕೇರ್ ಸೆಂಟರ್ನ ಒಂದು ಪರಿಸ್ಥಿತಿ ಇದು. ಚಿಕ್ಕ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ನವಜಾತ ಶಿಶುಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. 12 ನವಜಾತ ಶಿಶುಗಳಿಗೆ ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಈ ಅಗ್ನಿ ಅವಘಡ ಸಂಭವಿಸಿದ ಪರಿಣಾಮ 6 ಮಕ್ಕಳು ಇಲ್ಲಿ ಸಜೀವ ದಹನ ಆಗಿರುವಂತಹದ್ದು. ಮುಖ್ಯವಾಗಿ ಇನ್ನುಳಿದಂತಹ ಶಿಶುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಅದರಲ್ಲಿ ಓರ್ವ ಶಿಶು ಸಾವನ್ನಪ್ಪಿರುವಂತಹದ್ದು. ಈ ಒಂದು ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ತಾಕಿರುವಂತಹದ್ದು. ಅಕ್ಕಪಕ್ಕದ ಬಿಲ್ಡಿಂಗ್ಗಳಲ್ಲಿ ವಾಸ ಇದ್ದಂಥವರು ಬೆಂಕಿಯ ಕೆನ್ನಾಲಿಗೆ ತಾಕ್ತಿದ್ದ ಹಾಗೆ ಅವರೆಲ್ಲರೂ ಕೂಡ ಮನೆಯಿಂದ ವಾಪಸ್ ಓಡಿ ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ಇದ್ದಂತಹ ಈ 7 ಮಕ್ಕಳು ಸಾವನ್ನಪ್ಪಿರುವಂತಹದ್ದು. ಇನ್ನು ಉಳಿದಂತಹ ಮಕ್ಕಳನ್ನು ಕೂಡ ರಕ್ಷಣೆ ಮಾಡುವಂತಹದ್ದು ಬಹಳಷ್ಟು ಕಷ್ಟಕರವಾಗಿತ್ತು. ಯಾಕಂದರೆ ಇಲ್ಲಿ ತುರ್ತು ನಿರ್ಗಮನಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ನೋಡ್ತಾ ಇರ್ಬೋದು ಅತ್ಯಂತ ಚಿಕ್ಕ ಜಾಗದಲ್ಲಿ 15 ಅಡಿ ಮತ್ತು 30 ಅಡಿ ಜಾಗದಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಆಸ್ಪತ್ರೆ. ಇಲ್ಲಿ ತುರ್ತು ನಿರ್ಗಮನಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ಆಸ್ಪತ್ರೆ ಓನರ್ ಏನಿದ್ದಾರೆ ಡಾಕ್ಟರ್ ನವೀನ್ ಅನ್ನುವಂಥವರು ಇಲ್ಲಿ ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಕ್ಸಿಜನ್ ಸಿಲಿಂಡರ್ಗಳು ಕೂಡ ಇಲ್ಲಿ ಬಿದ್ದಿರೋದನ್ನು ನೋಡಬಹುದು. ಆಕ್ಸಿಜನ್ ಸಿಲಿಂಡರ್ ಸ್ಫೋಟಗೊಂಡೇ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡಾಕ್ಟರ್ ನವೀನ್ ವಿರುದ್ಧ ಈಗ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿನ ಸ್ಥಳೀಯರು ಪದೇ ಪದೇ ದೂರುಗಳನ್ನು ನೀಡ್ತಾ ಇದ್ರು. ಅಕ್ರಮವಾಗಿ ಇಲ್ಲಿ ಸಿಲಿಂಡರ್ ರೀಫಿಲ್ ಮಾಡಲಾಗ್ತಾ ಇದೆ, ಇಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ದೂರನ್ನು ಕೊಟ್ಟರು ಕೂಡ MCD ಆಗಿರ್ಬೋದು ಅಥವಾ ಪೊಲೀಸ್ನವರು ಆಗಿರ್ಬೋದು ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಸಿಲಿಂಡರ್ ಸ್ಫೋಟಗೊಂಡೇ ಈ ಒಂದು ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಆಸ್ಪತ್ರೆ ಮುಂದೆ ನಿಲ್ಲಿಸಿರ್ತಕ್ಕಂಥ ಒಂದು ವೆಹಿಕಲ್ ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಅಗ್ನಿಯ ತೀವ್ರತೆ ಹೇಗಿತ್ತು, ಅಗ್ನಿ ಅವಘಡದ ತೀವ್ರತೆ ಹೇಗಿತ್ತು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ತೀವ್ರ ತರದಂತಹ ನಷ್ಟ ಆಗಿದೆ. ಆ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕೂಡ ಅಗ್ನಿಯ ಕೆನ್ನಾಲಿಗೆಗೆ ಸಿಲುಕಿ ಸಂಪೂರ್ಣ ಸುಟ್ಟು ಹೋಗಿರುವಂತಹದ್ದು. ಮುಖ್ಯವಾಗಿ ಉಳಿದಿರತಕ್ಕಂತಹ ಶಿಶುಗಳನ್ನ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತು ಮುಖ್ಯವಾಗಿ ಈ ಡಾಕ್ಟರ್ ನವೀನ್ ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂತಹದ್ದು. ಅವರ ತನಿಖೆಯನ್ನು ಶುರು ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಈ ಆಸ್ಪತ್ರೆಗೆ ಬೆಂಕಿ ತಗುಲಿದಾದ್ರೂ ಹೇಗೆ, ಅಗ್ನಿ ಅವಘಡ ಸಂಭವಿಸದಾದ್ರೂ ಹೇಗೆ, ಡಾಕ್ಟರ್ ನವೀನ್ ಯಾಕೆ ನಿರ್ಲಕ್ಷ್ಯವನ್ನು ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.